ನಾಳೆ 9 ಜನ ಮತದಾನ ದಿನವಾಗಿರ್ತದೆ. ಇವತ್ತು ಒಂದು ಮಸ್ಟಿಂಗ್ ಸೆಂಟ್ರಿಗೆ ಟೋಟಲ್ 322 ಪೋಲಿಂಗ್ ಸ್ಟೇಷನ್ 1564 ಪೋಲಿಂಗ್ ಸ್ಟಾಫ್ ಇದ್ದಾರೆ. ಅದರಲ್ಲಿ PRO ಬಂತು, APRO ಬಂತು, ಪೋಲಿಂಗ್ ಆಫೀಸರ್. ಅದೇ ರೀತಿ ಮೈಕ್ರೋ ಅಬ್ಸರ್ವರ್ಸ್ ಕೂಡ ಎಲ್ಲೆಲ್ಲಿ ಸೂಕ್ಷ್ಮ ಈ ಥರ ನಾವು ಗುರುತಿಸಿದಿಲ್ಲ ಅಲ್ಲಿ ಕೂಡ 59 ಜನನ ನಾವು ನೇಮಿಸಿದ್ದೀವಿ. ಈಗಾಗಲೇ ಎಲ್ಲರೂ ಈಗ ಇದು ತರಬೇತಿ ಕೊಡಬೇಕಾಗತ್ತೆ. ಇವಾಗ ಒಂದು ಬ್ರೀಫಿಂಗ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ಇದನ್ನೆಲ್ಲ ಚುನಾವಣಾ ಆಯೋಗದ್ದು ಅದರಂತೆ ಅವ್ರು ಗಮನಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಂತೆ ನಾವು ವೆಹಿಕಲ್ಸ್ ಕೂಡ ಅರೇಂಜ್ ಮಾಡಿಸಿದೆವು. ಬಸ್ಸು ಎಲ್ಲೆಲ್ಲಿ ದೂರ ಚಿಕ್ಕ ರೋಡಲ್ಲಿ ಅಲ್ಲಿ ಚಿಕ್ಕ ವಾಹನಗಳು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸರಿ, ಕಳೆದ ಬಾರಿ ಕೆಲವೊಂದು ಕಡೆ ಗಲಾಟೆಗಳಿದ್ದು ಅಂತಲ್ಲಿ ಏನಾದರೂ ಹೆಚ್ಚಿನ ಭದ್ರತೆ ಆಗಲಿ ಇದಾಗಲಿ ಇವಾಗ ನಾವು ಕ್ರಿಟಿಕಲ್ ವುಲ್ನರಬಲ್ ಪೋಲಿಂಗ್ ಸ್ಟೇಷನ್ ಗುರುತಿಸಿರ್ತು. ಅದನ್ನು ನಾವು ಇಲ್ಲಿ ಆಯೋಗದ ಪ್ರಕಾರ ಡಿಸ್ಕಸ್ ಮಾಡಲಿಕ್ಕಾಗಲ್ಲ. ಅಲ್ಲೆಲ್ಲ ಸೂಕ್ತ ಭದ್ರತೆ CAPF ಟೀಮ್ ಇದೆ, ಆದರೂ ಕೂಡ ಸೂಕ್ತ ಭದ್ರತೆ ಒದಗಿಸಲಿಕ್ಕೆ ಎಲ್ಲ ಕ್ರಮಗಳು ಅದು ಒಂದು ಇದರ ಪ್ರಕಾರ ಡಿಸ್ಕಸ್ ಮಾಡ್ಲಿಕ್ಕೆ ಬರಲ್ಲ ಸರ್. ಈ ಮತಯಂತ್ರಗಳು ಏನಾದ್ರು ದೋಷ ಬಂದ್ರೆ ಇಮಿಡಿಯೇಟ್ಲಿ ಅದನ್ನ ಮಾಡ್ಲಿಕ್ಕೂ ಕೂಡ ನಮ್ಮ ಸೆಂಟ್ರಲ್ ಆಫೀಸರ್ ಇರ್ತಾರೆ. ಅವ್ರ ಜೊತೆ ಎಕ್ಸ್ಟ್ರಾ ಇರುತ್ತೆ. ಇಮಿಡಿಯೇಟ್ ಆಗಿ ವಿದಿನ್ ಹಾಫ್ ಆನ್ ಅವರ್ ಮತ್ತು ಮತದಾನಗಳು ಏನೋ ಕೇಳಿದ್ರಲ್ಲ ಅದು ಆದಾಗ ನಮ್ಮ ECL ಇಂಜಿನಿಯರ್ಸ್ ಕೂಡ ಇರ್ತಾರೆ. ಇಮಿಡಿಯೇಟ್ ಆಗಿ ಆ ಥರದ್ದು ಏನಾರ ಆ ಥರ ಬಂದಿದ್ದು ಈಗಾಗಲೇ ಒಂದನೇ ಸರ್ತಿನೂ ಇಂಜಿನಿಯರ್ಸ್ ಚೆಕ್ ಮಾಡಿದ್ರು. ಮೊನ್ನೆ ಕಮಿಷನಿಂಗ್ ಮಾಡೋದು ಕೂಡ ಮತದಾನ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ಇದು ಮಾಡಿರ್ತಾರೆ. ಅದ್ಯಾಗೂ ಕೂಡ ಏನಾರ ರೀತಿ ಕಂಡು ಬಂದಲ್ಲಿ ತಕ್ಷಣವೇ ನಮ್ಮ ಸೆಂಟ್ರಲ್ ಆಫೀಸರ್ ECL ಇಂಜಿನಿಯರ್ಸ್ ಮಾಡ್ತಾರೆ. ಸರ್, ಒಂದು ಮತಗಟ್ಟೆಗೆ ಎಷ್ಟು ಸಿಬ್ಬಂದಿ? ಟೋಟಲ್ ಇಬ್ಬರು, ಒಬ್ಬರು ಪ್ರಿಸೈಡಿಂಗ್ ಆಫೀಸರ್, ಒಬ್ಬರು APRO, ಇಬ್ಬರು ಪೋಲಿಂಗ್ ಆಫೀಸರ್ ಇರ್ತಾರೆ. ಅದರ ಜೊತೆಗೆ ಪೊಲೀಸು ಇರ್ತಾರೆ. ಅದರಲ್ಲಿ ಎಲ್ಲೆಲ್ಲಿ ನಾವು ಅತಿ ಸೂಕ್ಷ್ಮ ವುಲ್ನರಬಲ್ ಇದ್ದದ್ದೆಲ್ಲ ಅಲ್ಲಿ CAPF ದವ್ರು ಇರ್ತಾರೆ. ಅವರು 4 ಜನ ಇರ್ತಾರೆ.